ಅನ್ನ ಕ್ಷೇತ್ರವಿಲ್ಲ. ಎಲ್ಲಿಯಾದರೂ ಭಿಕ್ಷೆ ಬೇಡಿದ್ದೆನು. ಹೊರಟ ಆಗ ಮೊದಲು ಇಲ್ಲಿಂದ. ಧನಿಕರೇ, ಇಂದಿಗೆ 4-6 ದಿವಸವಾಯಿತು. ಪಟ್ಟಿಗೆ ಒಂದು ತುತ್ತ ಅನ್ನ ಇಲ್ಲ. ಒಂದು ತುತ್ತ ಅನ್ನ ಹಾಕಿ ಪುಣ್ಯ ಪಡ್ಕೋರಿ ಗೌಡ್ರೆ. ಏ ಸಾಧನೆ, ಒಂದು ಸಲ ತಿಳಿಸಿ ಹೇಳಿದರು ತಿಳಿಯಲಿಲ್ಲವೇ? ನಡ ಮೊದಲು ಇಲ್ಲಿಂದ. ಸುಮ್ಮನೆ ಮರ್ಯಾದೆ ಉಳಿಸಿಕೋ. ಒಂದು ವೇಳೆ ಇಲ್ಲಿ ನಿಂದರೆ ಕುತ್ತಿಗೆ ಕೈಯಾಗಿ ಮುಂದೆ ನುಗ್ಗಬೇಕಾಗುತ್ತದೆ. ಏನೋ ಸೊಕ್ಕಿನ ರಾಯಣ್ಣ, ಅನ್ನ ಬಂದ ಮೇಲೆ ನೋಡಿ ನಡೆಯಲೇಬೇಕು. ಈ ದಿನ ಅನ್ನ ಸ್ಥಿರವಾಗಿ ಉಳಿಯುವುದಿಲ್ಲ. ಒಂದೇ ಒಂದು ಕ್ಷಣದಲ್ಲಿ ಸೊಟ್ಟು ಬಸವಾಗಿ ಹೋಗುತ್ತದೆ. ರಾಯಣ್ಣ ಎತ್ತರ. ಓಂ ನಮೋ ಶಿವಾಯ. ಈ ಸಾಧುಗೆ ಕುತ್ತಿಗೆ ಕೈ ಹಾಕಿ ಮುಂದೆ ನೋಕು. ಯಪ್ಪ, ಈ ಶ್ರೀಮಂತರ ಹೃದಯವನ್ನು ಕಲ್ಲು ಬಂಡೆ ಇದ್ದಂತೆ. ಇವನ ಪಾಪದ ಮೂಟೆ ಹೆಗಲು ಹಾಕ್ತಿದೆ. ಮುಂದಿನ ಯಾವ್ದಾದ್ರೂ ಮನೆಯಲ್ಲಿ ಭಿಕ್ಷೆ ಬೇಡ್ರಿಯಪ್ಪ, ಭಿಕ್ಷೆ ಬೇಡ್ತಿದ್ದೀಯಪ್ಪ. ಗಂಗಣ್ಣ, ನೀನು ಎಂತ ಪುಣ್ಯವಂತನಪ್ಪ. ಈ ನಿನ್ನ ಕೀರ್ತಿ ಕುಂಬಳ ಕುಡಿಯಾಗಿ ಹಬ್ಬಲಿಪ್ಪ. ಗಂಗಣ್ಣ, ನಾನು ಹೋಗಿ ಬರ್ತೇನೆ. ಹೋಗಿ ಬನ್ನಿ ಪೂಜ್ಯರೇ. ಓಂ ತದಾಸ್ತು. ಓಂ ನಮೋ ಶಿವಾಯ. ಓಂ ನಮೋ ಶಿವಾಯ. ಓಂ ನಮೋ ಗುರುದೇವ. ಓಂ ತದಾಸ್ತು. ಬೆಳಗ್ಗೆಗಳು ದೇವಿ. ದೇವ, ಪ್ರತಿನಿತ್ಯ ದೀವಿಗೆ ಚೆನ್ನಾಗಿ ಉರಿಯುತ್ತಿತ್ತು. ಆದರೆ ಇವತ್ತೊಂದು ದೀವಿಗೆ ಚೆನ್ನಾಗಿ ಉರಿಯುತ್ತಿತ್ತು. ಏಕೆ ಸಿದ್ದೇಶ? ದೇವಿ, ನಾನು ಹೇಳ್ತೀನಿ ಕೇಳು. ನಿನ್ನ ಭಾವನಾದ ಅವಧೂತ ಸಿದ್ಧ ಕರುವಾಡಿ ಗ್ರಾಮಕ್ಕೆ ಕಂಬಳಿ ತರಲು ಹೋಗಿದ್ದಾನೆ. ಅವನಿಗೆ ವಿಶ್ವಾಸದವರು ಊಟದಲ್ಲಿ ವಿಷ ಹಾಕಿದ್ದಾರೆ. ಅವ ಪಂಚ ಅಮೃತ ತಂದು ಊಟ ಮಾಡಿದ್ದಾರೆ. ವಿಷದ ಜಾಲಿ ಹೆಚ್ಚಾಗಿ ಅಂಕಲಿಗೆ ಭೂಮಿಯ ಮೇಲೆ ಬಹಳ ಸಂಕಟದಲ್ಲಿದ್ದಾನೆ. ದೇವಿ, ಅದಕ್ಕಾಗಿ ದೇವಿಗೆ ಸಣ್ಣಗೆದ ತಾಯಿ. ನನ್ನ ಭಾವನಾದ ಅವಧೂತ ಸಿದ್ಧನು ಪ್ರಾಣ ಸಂಕಟದಿಂದ ಇದ್ದಾನೆ. ಸಿದ್ದೇಶ,